ನಮಸ್ಕಾರ ಸ್ನೇಹಿತರೆ, ಇವತ್ತು ಕಡಬದಲ್ಲಿ ಪ್ರಪ್ರಥಮ ಬಾರಿಗೆ GCI ರೈತ ಕುಡ್ಲ ಹಾಗೂ ಕದಂಬ ಪ್ರತಿಷ್ಠಾನ ಕಡಬ ಇವರ ಪ್ರಾಯೋಜಕತ್ವದಲ್ಲಿ ಹಲಸು ಮೇಳ ನಡೀತಾ ಇದೆ. ಸ್ನೇಹಿತರೆ, ಈ ಒಂದು ಮೇಳದಲ್ಲಿ ಏನೆಲ್ಲ ಸ್ಟಾಲ್ಗಳಿವೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಹಲಸು ಮೇಳ ಎಂದ ತಕ್ಷಣ ನಾವು ಭಾವಿಸುವಂಥದ್ದು ಕೇವಲ ಹಲಸಿನ ಹಣ್ಣಿನಿಂದ ಮಾಡಿದಂಥ ಪದಾರ್ಥಗಳ ಮಾರಾಟ ಎಂದು. ಇಲ್ಲಿ ಕೇವಲ ಹಲಸು ಮಾತ್ರವಲ್ಲದೆ ಬೇರೆ ಬೇರೆ ಜಾತಿಯ ಹಣ್ಣುಗಳ ಮಾರಾಟ ಮತ್ತು ಪ್ರದರ್ಶನ ನಡೀತಾ ಇದೆ. ಸ್ನೇಹಿತರೆ, ನಾವೀಗ ಅನುಗ್ರಹ ಸಭಾಭವನದ ಒಳಗೆ ಬಂದಿದ್ದೇವೆ. ಇಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ನೋಡ್ಬೋದು. ವಿಶೇಷವಾಗಿ ಆಯುರ್ವೇದಿಕ್ ಮೆಡಿಸಿನ್ಗಳ ಸ್ಟಾಲ್ಗಳಿವೆ. ಸ್ನೇಹಿತರೆ, ತರಕಾರಿ, ಹಣ್ಣು ಹಾಗೂ ಹೂವನ್ನು ಬೆಳೆಸಲಿಕ್ಕೆ ಇದೊಂದು ಒಳ್ಳೆಯ ಸೀಸನ್. ಹಾಗಾಗಿ ನೋಡಿ, ಸಾಕಷ್ಟು ತರಕಾರಿ ಬೀಜಗಳು, ಹಣ್ಣಿನ ಬೀಜಗಳು ಹಾಗೆ ಹೂವಿನ ಬೀಜಗಳ ಮಾರಾಟ ಇದೆ ಇಲ್ಲಿ. ಈಗ ನಾವು ಸಭಾಂಗಣದ ಹೊರಭಾಗದಲ್ಲಿರುವಂಥ ಫುಡ್ ಕೋರ್ಟ್ಗೆ ಬಂದಿದ್ವಿ. ನೋಡಿ, ಇಲ್ಲಿ ಹಲಸಿನಿಂದ ತಯಾರು ಮಾಡಿದಂಥ ಹೋಳಿಗೆ ಮತ್ತು ಮಂಚೂರಿ, ಕಟ್ಲೆಟ್, ಕಬಾಬ್ ಎಲ್ಲ ಮಾರಾಟಕ್ಕಿಟ್ಟಿದ್ದಾರೆ. ಅಪ್ಪಟವಾಗಿ ದೇಶೀಯ ಶೈಲಿಯಲ್ಲಿ ಮಾಡಿರುವಂಥ ಎಲ್ಲ ಅಡುಗೆಗಳು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಮುಂದೆ ಕೂಡ ಇಂಥದ್ದೇ ಸ್ಟಾಲ್ಗಳಿವೆ ನೋಡಿ. ಇಲ್ಲಿ ಹಲಸಿನ ಪುಡಿ, ಹಲಸಿನ ಕಟ್ಲೆಟ್, ಹಲಸಿನಿಂದ ತಯಾರು ಮಾಡಿದಂತಹ ಗೋಳಿ ಬಜ್ಜಿ, ಈ ಕಡೆ ಹಲಸಿನ ಹಪ್ಪಳ ಇದೆ ನೋಡಿದು, ಹಲಸಿನಿಂದ ತಯಾರು ಮಾಡಿದಂಥ ಮಂಚೂರಿ, ಈ ಕಡೆ ಇರುವಂಥದ್ದು ಹಲಸಿನ ಕಬಾಬ್. ರೇಟು ಸ್ವಲ್ಪ ಜಾಸ್ತಿ ಆದರೂ ಕೂಡ ಬೇರೆ ಯಾವುದೇ ರೀತಿಯ ಕೆಮಿಕಲ್, ಟೇಸ್ಟಿಂಗ್ ಪೌಡ್ರ್ ಹಾಗೆ ಕಲರ್ ಎಲ್ಲ ಹಾಕಿ ಮಾಡಿರುವಂಥದ್ದೆಲ್ಲ ಅಪ್ಪಟವಾಗಿ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂಥ ಹಲಸಿನ ಕಬಾಬ್ ಮತ್ತು ಮಂಚೂರಿ. ನಮಗೆ ಫಾಸ್ಟ್ ಫುಡ್ಗಳಲ್ಲಿ ಸಿಗುವಂತಹ ಗೋಬಿ ಮಂಚೂರಿ, ಬೇರೆ ಬೇರೆ ಕಬಾಬ್ ಎಲ್ಲ ಇದೆಲ್ಲ ಅದಕ್ಕಿಂತಲೂ ತುಂಬ ಟೇಸ್ಟಿಯಾಗಿದೆ.
ಸ್ನೇಹಿತರೆ, ಇಲ್ಲಿ ಆಹಾರಗಳು ಮಾತ್ರವಲ್ಲದೆ ಕೃಷಿಗೆ ಸಂಬಂಧಪಟ್ಟಂಥ ಹಾಗೆ ಮನೆಗಳಿಗೆ ಸಂಬಂಧಪಟ್ಟಂಥ ಸಲಕರಣೆಗಳ ಮಾರಾಟ ಕೂಡ ನಡೀತಾ ಇದೆ. ವಿಶೇಷವಾಗಿ ಕೃಷಿ ಸಂಬಂಧಿಸಿದಂಥ ಉಪಕರಣಗಳು ಕೂಡ ಮಾರಾಟಕ್ಕೆ ಲಭ್ಯವಿದೆ. ಇಲ್ಲಿ ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ನಾವು ಹೊರಗಡೆಯ ನರ್ಸರಿಗೆ ಹೋಲಿಕೆ ಮಾಡಿದರೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಬಹುಶಃ ಇಲ್ಲಿ ಸಭಾಂಗಣದಲ್ಲಿ ನಡೆಯುವ ಕಾರಣ ಬಾಡಿಗೆನೆಲ್ಲ ಭರಿಸಬೇಕಲ್ಲ, ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು. ಅಂತೂ ಒಳ್ಳೊಳ್ಳೆಯ ಗಿಡಗಳು, ವಿದೇಶಿ ಹಣ್ಣಿನ ಗಿಡಗಳು ಕೂಡ ಇಲ್ಲಿ ಮಾರಾಟಕ್ಕಿದೆ. ಅದೇ ರೀತಿ ಮಾವಿನ ಬೇರೆ ಬೇರೆ ಪ್ರಭೇದದ ಗಿಡಗಳು ಕೂಡ ಇಲ್ಲಿ ಮಾರಾಟಕ್ಕಿದೆ. ನೋಡ್ತಾ ಇರ್ಬೋದು ನೀವು.